ಹಲೋ ಎವ್ರಿವನ್. 20ನೇ ಪ್ರಶ್ನೆಯನ್ನ ನೋಡೋಣ. 2x² - 4x + 3 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಶೋಧಕವನ್ನ ಕಂಡುಹಿಡಿಯೋದಕ್ಕೆ ನಾವು ಬಳಸುವಂತಹ ಸೂತ್ರ ಅಂತ ಅಂದ್ರೆ D = b² - 4ac. ಸೊ ಇಲ್ಲಿ ಬಿ ಜಾಗದಲ್ಲಿ ಇವಾಗ ಇಲ್ಲಿ ಕೊಟ್ಟಿರುವಂತಹ ಸಮೀಕರಣವನ್ನ ನಾವು ಆದರ್ಶ ರೂಪದ ಜೊತೆಗೆ ಹೋಲಿಕೆ ಮಾಡಿ ನೋಡಿದಾಗ ಆದರ್ಶ ರೂಪ ಏನು? ax² + bx + c = 0. ಇದು ಆದರ್ಶ ರೂಪ. ಸೊ ಇಲ್ಲಿ a ಬೆಲೆ ಎಷ್ಟು ಅಂತ ಗೊತ್ತಾಗ್ತಾ ಇದೆ ನಮ್ಗೆ 2, ಹಾಗೆ b ಬೆಲೆ -4 ಮತ್ತೆ c ಬೆಲೆ 3 ಅಂತ ಇಲ್ಲಿಂದ ನಮ್ಗೆ ದೊರಕ್ತಾ ಇದೆ. ಸೊ ಆ ಒಂದು ಬೆಲೆಗಳನ್ನ ಇಲ್ಲಿ ಆದೇಶಿಸಿದ್ರೆ b ಜಾಗದಲ್ಲಿ -4 ಹಾಗೆ ಅದರ ವರ್ಗ ಆಗಿರುತ್ತೆ b² ಇರೋದಕ್ಕೆ -4 ಗುಣಿಸು a ಜಾಗದಲ್ಲಿ 2 ಇದೆ, ಸಿ ಜಾಗದಲ್ಲಿ 3 ಇದೆ. ಸೊ ಇದು ಬೆಲೆಗಳನ್ನ ಆದೇಶಿಸಿದಾಗ ನಮ್ಗೆ ಸಿಗುವಂತಹದ್ದು. -4ರ ವರ್ಗ 16 ಆಗತ್ತೆ. +4 ಅಥವಾ -4 ಯಾವುದೇ ಒಂದು ಸಂಖ್ಯೆಯ ವರ್ಗವನ್ನ ತಗೊಂಡಾಗ ಅದು ಧನ ಪೂರ್ಣಾಂಕ ಆಗಿರ್ಲಿ ಋಣ ಪೂರ್ಣಾಂಕ ಆಗಿರ್ಲಿ ಅದರ ವರ್ಗ ನಮ್ಗೆ ಧನ ಒಂದು ಸಂಖ್ಯೆನೆ ಸಿಗತ್ತೆ. ಸೊ ಇಲ್ಲಿ ನಮ್ಗೆ -4ರ ವರ್ಗ +16 ಅನ್ನೋದು ನಾವಿಲ್ಲಿ ನೋಡಬಹುದು. ಹಾಗೆ 4 2 8, 8 3 24. ಸೊ ಇದು 16 - 24 ಆಗತ್ತೆ. ಸೊ ಇಲ್ಲಿ 24ರಲ್ಲಿ 16 ಕಳೆದಾಗ ನಮ್ಗೆ 8 ಸಿಗತ್ತೆ. ಆದ್ರೆ ಇಲ್ಲಿ ದೊಡ್ಡ ಸಂಖ್ಯೆಯ ಹಿಂದೆ ಮೈನಸ್ ಚಿಹ್ನೆ ಇರೋದಕ್ಕೆ ಇಲ್ಲಿ ನಾವು ಮೈನಸ್ ಅನ್ನ ಬರಿಬೇಕು. ಸೊ ಶೋಧಕದ ಬೆಲೆ -8 ಅನ್ನೋದನ್ನ ನಾವಿಲ್ಲಿ ನೋಡಬಹುದು.